ಎಲ್ಲರಿಗೂ ನಮಸ್ಕಾರ. 9ನೇ ತರಗತಿ ಸಮಾಜ ವಿಜ್ಞಾನ ವಾರ್ಷಿಕ ಪರೀಕ್ಷೆ 2025-26 ಅಥವಾ ಇದಕ್ಕೆ SA2 ಅಂತಲೂ ಕೂಡ ಹೇಳ್ತೇವೆ. ದಿನಾಂಕ 1-4-2026 ನಡೆದ ಪರೀಕ್ಷೆಯ ಒಂದು ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದು ಸಮಾಜ ವಿಜ್ಞಾನ ವಿಷಯದ ಕೀ ಆನ್ಸರ್ಸು. ಇದಕ್ಕೆ ಈ ಪರೀಕ್ಷೆಗೆ ನಾವು SA2 ಅಂತಲೂ ಕೂಡ ಹೇಳ್ತೇವೆ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ ಅಥವಾ ಹೆಚ್ಚು ಸೂಕ್ತವಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಪೂರ್ಣ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಒಟ್ಟು 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಒಟ್ಟು 8 ಅಂಕಗಳು. ಅಹೋಂ ರಾಜವಂಶದ ಸ್ಥಾಪಕ ಜಯಧ್ವಜ ಸಿಂಹ, ಉದಯಾದಿತ್ಯ ಸಿಂಹ, ಚಕ್ರಧ್ವಜ ಸಿಂಹ, ಸುಕಪ. ಆನ್ಸರ್ ಡಿ, ಸುಕಪ. ಇಟಲಿಯ ಏಕೀಕರಣದ ಶಿಲ್ಪಿಗಳು ಬಿಸ್ಮಾರ್ಕ್, ಗ್ಯಾರಿಬಲ್ಡಿ, ಮ್ಯಾಜಿನಿ. ಕವೋರ್, ಗ್ಯಾರಿಬಲ್ಡಿ, ಮ್ಯಾಜಿನಿ. ಕವೋರ್, ಬಿಸ್ಮಾರ್ಕ್, ವಿಕ್ಟರ್ ಎಮ್ಯಾನ್ಯುಯಲ್, ಮ್ಯಾಜಿನಿ. ನೆಪೋಲಿಯನ್, ವಿಕ್ಟರ್ ಎಮ್ಯಾನ್ಯುಯಲ್. ಬಿ, ಕವೋರ್, ಗ್ಯಾರಿಬಲ್ಡಿ, ಮ್ಯಾಜಿನಿ. ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ ಬೆಂಗಳೂರು, ಮುಂಬೈ, ಪುಣೆ, ನವದೆಹಲಿ. ಡಿ, ನವದೆಹಲಿ. ನಗರ ಸಮುದಾಯದ ಪ್ರಮುಖ ಲಕ್ಷಣ ಸಾಮಾಜಿಕ ವೈವಿಧ್ಯತೆ, ಚಿಕ್ಕ ಗಾತ್ರ, ಕೃಷಿಯ ಪ್ರಾಧಾನ್ಯತೆ, ಸಾಮಾಜಿಕ ಐಕ್ಯತೆ. ಎ, ಸಾಮಾಜಿಕ ವೈವಿಧ್ಯತೆ. ಛಾಯಾ ಭಗವತಿ ಜಲಪಾತವನ್ನು ಉಂಟು ಮಾಡಿದ ನದಿ ಘಟಪ್ರಭಾ, ನೇತ್ರಾವತಿ, ಪಾಪನಾಶಿನಿ, ಧೋನಿ. ಡಿ, ಧೋನಿ ನದಿ. ಧಾನ್ಯಗಳ ರಾಣಿ ಎಂದು ಹೆಸರಾಗಿರುವ ಧಾನ್ಯ ಜೋಳ, ಮೆಕ್ಕೆಜೋಳ, ರಾಗಿ, ಗೋಧಿ. ಬಿ, ಮೆಕ್ಕೆಜೋಳ. ಲೋಹದ ಹಣಕ್ಕೆ ಉದಾಹರಣೆ ಡೆಬಿಟ್ ಕಾರ್ಡ್, ನಾಣ್ಯಗಳು, ಕರೆನ್ಸಿ ನೋಟುಗಳು, ಚೆಕ್ಕುಗಳು. ಬಿ, ನಾಣ್ಯಗಳು. 1 ಕೋಟಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ಸ್ವೀಕರಿಸುವ ಗ್ರಾಹಕ ವೇದಿಕೆ ರಾಜ್ಯ ಆಯೋಗ, ಜಿಲ್ಲಾ ಆಯೋಗ, ರಾಷ್ಟ್ರೀಯ ಆಯೋಗ, ಅಂತಾರಾಷ್ಟ್ರೀಯ ಆಯೋಗ. ಬಿ, ಜಿಲ್ಲಾ ಆಯೋಗ. ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಟ್ಟು 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಒಟ್ಟು 8 ಅಂಕಗಳು. ಕಾರ್ಕೋಟ ವಂಶವು ಅವನತಿಯಾಗಲು ಅತಿ ಮುಖ್ಯವಾದ ಕಾರಣ ಯಾವುದು? ಲಲಿತಾದಿತ್ಯನ ನಂತರ ಬಂದ ರಾಜರು ಅಸಮರ್ಥರಾಗಿದ್ದರು. ಫ್ರೆಂಚ್ ಮಹಾಕ್ರಾಂತಿಯ ಸಂದರ್ಭದಲ್ಲಿ ಫ್ರಾನ್ಸಿನ ಅರಸ ಆಗಿದ್ದವನು ಯಾರು? ಫ್ರಾನ್ಸ್ ದೇಶ, ಅದು 16ನೇ ಲೂಯಿ ಕಾಲದಲ್ಲಿ ಫ್ರಾನ್ಸ್ ಕ್ರಾಂತಿ ಆಗುತ್ತೆ, 1789. ಕೈಗಾರಿಕಾ ಕ್ರಾಂತಿಯಿಂದ ಉದಯವಾದ ವರ್ಗ ಯಾವುದು? ಬಂಡವಾಳಶಾಹಿ ವರ್ಗ. ಸಾಮಾಜೀಕರಣ ಎಂದರೇನು? ಮಗುವು ಬೆಳೆದು ಕ್ರಮೇಣ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಸಾಮಾಜೀಕರಣ ಎನ್ನುವರು. ಕೊಡಗು ಜಿಲ್ಲೆಯು ಕರ್ನಾಟಕದ ಕಾಶ್ಮೀರವಾಗಿದೆ. ಏಕೆ? ತಂಪಾದ ಹವಾಗುಣ ಹೊಂದಿದೆ. ಕೊಡಗು ಜಿಲ್ಲೆ ತಂಪಾದ ಹವಾಗುಣ ಹೊಂದಿದೆ. ಸಾವಯವ ಬೇಸಾಯ ಎಂದರೇನು? ರಾಸಾಯನಿಕ ವಸ್ತುಗಳನ್ನು ಬಳಸದೆ ಮಾಡುವ ಬೇಸಾಯವನ್ನು ಸಾವಯವ ಬೇಸಾಯ ಎನ್ನುವರು. ಗ್ರಾಮೀಣ ಜನರ ಪ್ರಮುಖ ಉದ್ಯೋಗ ಯಾವುದು? ಕೃಷಿ. ಗ್ರಾಮೀಣ ಜನರ ಪ್ರಮುಖ ಉದ್ಯೋಗ ಕೃಷಿ. ನಿರ್ವಹಣೆ ಎಂಬುದು
ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ. ಈ ಹೇಳಿಕೆಯನ್ನು ನೀಡಿದವರು ಯಾರು? ಜೆ.ಎಲ್. ಹೆನ್ಸ್. ಜೆ.ಎಲ್. ಹೆನ್ಸ್ ಅವರು ನೀಡುತ್ತಾರೆ. ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಒಟ್ಟು 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕಗಳು, ಒಟ್ಟು 16 ಅಂಕಗಳು. ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳೇನು? ರಾಜ್ಯಪಾಲರ ಅರ್ಹತೆಗಳು: ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಸರ್ಕಾರದ ಹುದ್ದೆಯಲ್ಲಿರಬಾರದು, ಮಾನಸಿಕ ಸ್ಥಿತಿ ಕಳೆದುಕೊಂಡಿರಬಾರದು, ನ್ಯಾಯಾಲಯದಿಂದ ಶಿಕ್ಷೆ ಪಡೆದಿರಬಾರದು, ದಿವಾಳಿಕೋರನಾಗಿರಬಾರದು. ಅಥವಾ ಅಂತ ಒಂದು ಪ್ರಶ್ನೆ ಅದ, ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಬರುವ ಅಧೀನ ನ್ಯಾಯಾಲಯಗಳಾವುವು? ಅಧೀನ ನ್ಯಾಯಾಲಯಗಳು: ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಮುನ್ಸಿಪ್ ನ್ಯಾಯಾಲಯ, ಹೆಚ್ಚುವರಿ ಮುನ್ಸಿಪ್ ನ್ಯಾಯಾಲಯ. ಸಾಮಾಜೀಕರಣದ ಪ್ರಮುಖ ನಿಯೋಗಿಗಳು ಯಾವುವು? ಉತ್ತರವನ್ನು ನೋಡೋಣ. ಕುಟುಂಬ, ಸಮವಯಸ್ಕರು, ಧರ್ಮ, ಶಾಲೆ, ಸಮೂಹ ಮಾಧ್ಯಮ, ನೆರೆಹೊರೆ. ಅಥವಾ ಅಂತ ಒಂದು ಪ್ರಶ್ನೆ ಅದ, ನಗರ ಸಮುದಾಯದ ಲಕ್ಷಣಗಳಾವುವು? ನಗರ ಸಮುದಾಯದ ಲಕ್ಷಣಗಳು: ಸಾಮಾಜಿಕ ವೈವಿಧ್ಯತೆ, ಅನಾಮಿಕತೆ, ಸಾಮಾಜಿಕ ಚಲನೆ, ವ್ಯಕ್ತಿವಾದ, ವಿಲಾಸವಾದ, ಚಿಕ್ಕ ಗಾತ್ರದ ಕುಟುಂಬ. ಮೊಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತಂದ ಆಡಳಿತ ಸುಧಾರಣೆಗಳು ಯಾವುವು? ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಸುಧಾರಣೆಗಳು: ಕಂದಾಯ ಸುಧಾರಣೆ, ಕೃಷಿ ಇಲಾಖೆಯನ್ನು ಸ್ಥಾಪಿಸಿದನು, ತೆರಿಗೆ ವಿನಾಯಿತಿಯನ್ನು ನೀಡಿದನು, ರೈತರಿಗೆ ಆರ್ಥಿಕ ನೆರವು ನೀಡಿದನು, ರಾಜಧಾನಿಯ ವರ್ಗಾವಣೆ, ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದನು, ಸಾಂಕೇತಿಕ ನಾಣ್ಯ ಪ್ರಯೋಗ, ದಿನಾರ್ ಎಂಬ ಬಂಗಾರದ ಹಾಗೂ ಅದಲಿ ಎಂಬ ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದನು. ದಕ್ಕನ್ ನೀತಿ: ದಕ್ಕನ್ನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ನೇರವಾಗಿ ತನ್ನ ಆಡಳಿತವನ್ನು ಜಾರಿಗೊಳಿಸಿದನು. ಇವೆಲ್ಲವೂ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಸುಧಾರಣೆಗಳು. ಭಕ್ತಿ ಚಳುವಳಿಯು ಮಧ್ಯಕಾಲೀನ ಭಾರತದ ಒಂದು ಪ್ರಮುಖ ಲಕ್ಷಣವಾಗಿದೆ. ಸಮರ್ಥಿಸಿ. ಧರ್ಮ ಸುಧಾರಕರು ಭಕ್ತಿ ಪಂಥವನ್ನು ಪ್ರತಿಪಾದಿಸಿದರು. ದೇವರಲ್ಲಿ ಭಕ್ತಿ ಮತ್ತು ಶರಣಾಗತಿಯನ್ನು ಒತ್ತಿ ಹೇಳಿದರು. ಜನರಲ್ಲಿ ಭ್ರಾತೃತ್ವ ಭಾವನೆ ಬೆಳೆಸಲು ಪ್ರಯತ್ನಿಸಿದರು. ಸರ್ವಧರ್ಮ ಸಮಾನತೆಯ ತತ್ವವನ್ನು ಪ್ರತಿಪಾದಿಸಿದರು. ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆಯ ಹಂಚಿಕೆಯನ್ನು ತಿಳಿಸಿ. ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳು: ಕೋಲಾರ ಜಿಲ್ಲೆಯಲ್ಲಿ ನಂದಿದುರ್ಗ, ಉರಿಗಾಂವ್, ಚಾಂಪಿಯನ್ ರೀಪ್ ಮತ್ತು ಮೈಸೂರು ಗಣಿ, ರಾಯಚೂರು ಜಿಲ್ಲೆಯಲ್ಲಿ ಹಟ್ಟಿ, ತುಮಕೂರು ಜಿಲ್ಲೆಯಲ್ಲಿ ಬೆಳ್ಳಾರ, ಅಜ್ಜನಹಳ್ಳಿ, ಗದಗ ಜಿಲ್ಲೆಯಲ್ಲಿ ಮುಳಗುಂದ, ಕಪ್ಪತಗುಡ್ಡ, ಹಾಸನ ಜಿಲ್ಲೆಯಲ್ಲಿ ಕೆಂಪಿನಕೋಟೆ. ಪ್ರವಾಸೋದ್ಯಮ ಬೆಳವಣಿಗೆಗೆ ಅಗತ್ಯವಿರುವ ಸಂಗತಿಗಳನ್ನು ವಿಶ್ಲೇಷಿಸಿ. ಮೂಲಭೂತ ಸೌಕರ್ಯ, ಸ್ವಚ್ಛತೆ, ವೈದ್ಯಕೀಯ ಸೌಲಭ್ಯ, ಮಾರ್ಗದರ್ಶನ, ರಕ್ಷಣೆ, ಸೂಕ್ತ ಸಾರಿಗೆ ಸೌಲಭ್ಯ. ಕೃಷಿಯ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಬರೆಯಿರಿ. ಸುಧಾರಿತ ಬೀಜಗಳ ಪೂರೈಕೆ, ರಾಸಾಯನಿಕ ಗೊಬ್ಬರಗಳನ್ನು ಸಬ್ಸಿಡಿ ದರದಲ್ಲಿ ನೀಡುವುದು, ಯಾಂತ್ರಿಕ ಬೇಸಾಯಕ್ಕೆ ಪ್ರೋತ್ಸಾಹ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ಸಣ್ಣ ದೊಡ್ಡ ನೀರಾವರಿ ಯೋಜನೆಗಳು, ವಾಣಿಜ್ಯ ಬೆಳೆಗಳಿಗೆ ಪ್ರೋತ್ಸಾಹ. ಮಾರುಕಟ್ಟೆ ಮಿಶ್ರಣದ ಮೂಲಾಂಶಗಳು ಯಾವುವು? ಉತ್ತರವನ್ನು ನೋಡೋಣ. ಉತ್ಪನ್ನ ಮಿಶ್ರಣ, ಬೆಲೆ ಮಿಶ್ರಣ, ಸ್ಥಳ ಮಿಶ್ರಣ, ಪ್ರವರ್ತನೆ ಮಿಶ್ರಣ. ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಒಟ್ಟು 9 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕ, ಒಟ್ಟು 27 ಅಂಕಗಳು. ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು? ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅದ್ವೈತ ಎಂದರೆ ಏಕ ಅಥವಾ ಒಂದೇ ಎಂದರ್ಥ. ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ. ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಎಂದು ಹೇಳಿದರು. ಜ್ಞಾನ ಮಾರ್ಗದಿಂದ ನಮ್ಮ ಜೀವಾತ್ಮವನ್ನು ಬ್ರಹ್ಮನೊಡನೆ ವಿಲೀನಗೊಳಿಸಬೇಕು. ಇವರು ಜ್ಞಾನ ಮಾರ್ಗದ ಪ್ರತಿಪಾದಕರಾಗಿದ್ದಾರೆ.
ಅಥವಾ ಅಂತ ಒಂದು ಪ್ರಶ್ನೆ ಅದ. ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಯಾವುವು? ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಸಮಾಜದಲ್ಲಿ ಸಮಾನತೆ ಮೂಡಿಸಿದರು, ಕರ್ನಾಟಕದ ಸಂಸ್ಕೃತಿಯನ್ನು ವಿಶ್ವವ್ಯಾಪಿ ಮಾಡಿದರು, ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು, ವಚನಗಳನ್ನು ರಚಿಸಿದರು, ದುಡಿಮೆಯ ಸಂಸ್ಕೃತಿ ಬೆಳೆಸಿದರು, ಅಸ್ಪೃಶ್ಯತೆಯನ್ನು ವಿರೋಧಿಸಿದರು. ವ್ಯವಸಾಯವು ಭಾರತದ ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ. ಹೇಗೆ? ವ್ಯವಸಾಯದ ಪ್ರಾಮುಖ್ಯತೆ ಜನರ ಜೀವನಾಧಾರವಾಗಿದೆ. ಆಹಾರ ಪೂರೈಕೆ, ಮೇವು ಪೂರೈಕೆ, ಕಚ್ಚಾ ವಸ್ತುಗಳ ಪೂರೈಕೆ, ಆರ್ಥಿಕ ಅಭಿವೃದ್ಧಿ, ತಲಾ ಆದಾಯದ ಹೆಚ್ಚಳ, ರಾಷ್ಟ್ರೀಯ ಆದಾಯದ ಹೆಚ್ಚಳ, ವಿದೇಶಿ ವಿನಿಮಯ ಗಳಿಕೆ. ಅಥವಾ ಅಂತ ಒಂದು ಪ್ರಶ್ನೆ ಅದ. ಸಾರಿಗೆಯು ದೇಶದ ಆರ್ಥಿಕತೆಯ ಜೀವನಾಡಿ. ಹೇಗೆ? ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಕೃಷಿ ಉಪಕರಣಗಳನ್ನು ಕೃಷಿ ವಲಯಗಳಿಗೆ ಸಾಗಿಸಲು, ಗಣಿಗಳಿಂದ ಖನಿಜಗಳನ್ನು ಕೈಗಾರಿಕೆಗಳಿಗೆ ಸಾಗಿಸಲು, ಕೈಗಾರಿಕೆಗಳ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಪ್ರಯಾಣಿಕರನ್ನು ಸಾಗಿಸಲು. ಈ ಎಲ್ಲ ಕಾರಣಗಳಿಂದಾಗಿ ಸಾರಿಗೆಯು ದೇಶದ ಆರ್ಥಿಕತೆಯ ಜೀವನಾಡಿಯಾಗಿದೆ. ಅರ್ಥವ್ಯವಸ್ಥೆಯಲ್ಲಿ ಬ್ಯಾಂಕುಗಳ ಪ್ರಾಮುಖ್ಯತೆಯನ್ನು ಬರೆಯಿರಿ. ಹಣದ ವಹಿವಾಟು, ಠೇವಣಿ ಅಂಗೀಕರಿಸುವುದು, ಸಾಲ ಕೊಡುವುದು, ಹಣ ವರ್ಗಾವಣೆ, ಭದ್ರತಾ ಕಪಾಟು ಕೊಡುವುದು ಬ್ಯಾಂಕಿಂಗ್ ವ್ಯವಹಾರ. ಅಥವಾ ಅಂತ ಒಂದು ಪ್ರಶ್ನೆ ಅದ. ಉತ್ಪಾದನೆಯಲ್ಲಿ ಶ್ರಮದ ಮಹತ್ವವನ್ನು ಬರೆಯಿರಿ. ಶ್ರಮವು ಬಹುಮುಖ್ಯ ಉತ್ಪಾದನಾ ಅಂಗವಾಗಿದೆ. ಇದು ಇತರೆ ಉತ್ಪಾದನಾಂಗಗಳನ್ನು ಚುರುಕುಗೊಳಿಸುತ್ತದೆ. ಶ್ರಮವಿಲ್ಲದೆ ಯಾವುದೇ ವಸ್ತುವಿನ ಉತ್ಪಾದನೆ ಸಾಧ್ಯವಿಲ್ಲ. ಶ್ರಮವು ಉತ್ಪಾದನಾಂಗಗಳನ್ನು ಒಟ್ಟುಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಶ್ರಮದ ಪೂರೈಕೆ ದೇಶದ ಅಭಿವೃದ್ಧಿಯನ್ನು ನಿರ್ಧರಿಸುತ್ತದೆ. ದೇಶದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಿರ್ವಹಣೆಯ ತತ್ವಗಳನ್ನು ತಿಳಿಸಿ. ನಿರ್ವಹಣೆಯ ತತ್ವಗಳು ಕಾರ್ಯ ವಿಭಜನೆ, ಅಧಿಕಾರ ಮತ್ತು ಜವಾಬ್ದಾರಿ, ಶಿಸ್ತು, ಏಕರೂಪ ಆದೇಶ, ಸಾಮಾನ್ಯ ಹಿತಾಸಕ್ತಿ, ಉದ್ಯೋಗಿಗಳ ವೇತನ, ಕೇಂದ್ರೀಕೃತ ನಿರ್ವಹಣೆ, ಹಂತ ಸರಪಳಿ. ಅಥವಾ ಅಂತ ಒಂದು ಪ್ರಶ್ನೆ ಅದ. ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಮಾರುಕಟ್ಟೆ ವ್ಯತ್ಯಾಸ ತಿಳಿಸಿ. ಸಾಂಪ್ರದಾಯಿಕ ಮಾರುಕಟ್ಟೆ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತ, ನಿರ್ದಿಷ್ಟ ಸ್ಥಳವಿರುತ್ತದೆ, ನಿರ್ದಿಷ್ಟ ವ್ಯವಹಾರವಿರುತ್ತದೆ. ಅಸಾಂಪ್ರದಾಯಿಕ ಮಾರುಕಟ್ಟೆ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿರುವುದಿಲ್ಲ, ನಿರ್ದಿಷ್ಟ ಸ್ಥಳವಿರುವುದಿಲ್ಲ, ನಿರ್ದಿಷ್ಟ ವ್ಯವಹಾರವಿರುವುದಿಲ್ಲ. ಯಹೂದಿ ಧರ್ಮದ ಯಾವುದಾದರೂ 6 ನಿಯಮಗಳನ್ನು ಪಟ್ಟಿ ಮಾಡಿ. ಯಾವೇ ಹೊರತಾಗಿ ಬೇರೆ ದೇವರಿಲ್ಲ. ಮೂರ್ತಿ ಪೂಜೆ ಸಲ್ಲದು. ದೇವರ ಹೆಸರಿಗೆ ಕಳಂಕ ತರಬಾರದು. ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು. ತಂದೆ ತಾಯಿಯರನ್ನು ಗೌರವಿಸಬೇಕು. ವ್ಯಭಿಚಾರ ಸಲ್ಲದು. ಕಳ್ಳತನ ಮಾಡಬಾರದು. ಕೊಲೆ ಮಾಡಬಾರದು. ಸುಳ್ಳು ಹೇಳಬಾರದು. ಅಸೂಯೆ ಪಡಬಾರದು. 1ನೇ ಬಾಜಿರಾವ್ನನ್ನು 2ನೇ ಶಿವಾಜಿ ಎನ್ನುವರು. ಏಕೆ? 1ನೇ ಬಾಜಿರಾಯನ ಸಾಧನೆಗಳು. ಇವನು ಗುಜರಾತ್ ಮಾಳ್ವಗಳನ್ನು ವಶಪಡಿಸಿಕೊಂಡನು. ಕರ್ನಾಟಕದ ಚಿತ್ರದುರ್ಗ, ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದನು. ನಿಜಾಂ ಉಲ್ ಮುಲ್ಕ್ನನ್ನು ಭೂಪಾಲದ ಬಳಿ ಸೋಲಿಸಿದನು. ನಿಜಾಂ ಉಲ್ ಮುಲ್ಕನು ಯುದ್ಧ ಪರಿಹಾರವಾಗಿ ನರ್ಮದಾ, ಚಂಬಲ್ ನದಿಗಳ ನಡುವಿನ ವಿಶಾಲ ಪ್ರದೇಶ ಮತ್ತು 50 ಲಕ್ಷ ರೂಪಾಯಿಗಳನ್ನು ನೀಡಿದನು. ಪೋರ್ಚುಗೀಸರಿಂದ ಸಾಲ್ಸೆಟ್ ಬೆಸ್ಸಿನ್ ವಶಪಡಿಸಿಕೊಂಡನು. ಸಿದ್ದಿಗಳಿಂದ ಜಂಜೀರ ವಶಪಡಿಸಿಕೊಂಡನು. ಇವನು ದಕ್ಷ ಆಡಳಿತಕ್ಕೆ ಹೆಸರಾಗಿದ್ದನು. ಇವನಿಗೆ 2ನೇ ಶಿವಾಜಿ ಎಂದು ಕರೆಯಲಾಗಿದೆ. ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ ಹಲವು ಹಂತಗಳಿಂದ ಕೂಡಿದೆ. ಸ್ಪಷ್ಟೀಕರಿಸಿ. ಚುನಾವಣಾ ಪ್ರಕ್ರಿಯೆ ಹಂತಗಳು: ಚುನಾವಣಾ ಅಧಿಸೂಚನೆ, ಅಭ್ಯರ್ಥಿಗಳ ಉಮೇದುವಾರಿಕೆ, ನಾಮಪತ್ರಗಳ ಪರಿಶೀಲನೆ, ನಾಮಪತ್ರ ಹಿಂಪಡೆಯುವಿಕೆ, ಚುನಾವಣಾ ಪ್ರಚಾರ, ಮತದಾನದ ದಿನ, ಮತ ಎಣಿಕೆ. ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬ ಹೆಚ್ಚಾಗಿ ಕಂಡುಬರಲು ಕಾರಣಗಳಾವುವು? ವಿಭಕ್ತ ಕುಟುಂಬಗಳು ಹೆಚ್ಚಾಗಲು ಕಾರಣಗಳು: ವೈಯಕ್ತಿಕ ಸುಖ,
ಸ್ವಯಂ ತೃಪ್ತಿ, ಆಸ್ತಿಯ ಹಕ್ಕು, ಕೈಗಾರಿಕೀಕರಣ, ನಗರೀಕರಣ, ಪ್ರಜಾಸತ್ತಾತ್ಮಕ ತತ್ವಗಳು. ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯಗಳ ಹಂಚಿಕೆ ವ್ಯತ್ಯಾಸವಾಗಿದೆ, ಸಮರ್ಥಿಸಿ. ವಿಭಿನ್ನ ಮಣ್ಣಿನ ಲಭ್ಯತೆ, ವಾಯುಗುಣ ವೈವಿಧ್ಯತೆ, ಭೂ ಸ್ವರೂಪ, ಸಮುದ್ರ ಸಾಮೀಪ್ಯ, ಸಮುದ್ರ ಮಟ್ಟದಿಂದ ಎತ್ತರ, ಆರ್ದ್ರತೆ. ಈ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಒಟ್ಟು 4 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 4 ಅಂಕಗಳು, ಒಟ್ಟು 16 ಅಂಕಗಳು. ಧಾರ್ಮಿಕ ಸುಧಾರಣೆಗೆ ಕಾರಣಗಳನ್ನು ವಿವರಿಸಿ. ಕ್ರೈಸ್ತ ಸನ್ಯಾಸಿಗಳು ಮತ್ತು ಪೋಪರ ಭೋಗ ಜೀವನ ಮತ್ತು ರಾಜಕೀಯ ಆಸಕ್ತಿ, ಪಾಪಕ್ಷಮೆಯ ಹೆಸರಿನಲ್ಲಿ ಚರ್ಚಿನಿಂದ ಭ್ರಷ್ಟಾಚಾರ, ಅರಮನೆ ಮತ್ತು ಚರ್ಚ್ ನಡುವಿನ ಧಿಕ್ಕಾರಕ್ಕೆ ತಿಕ್ಕಾಟ, ವೈಜ್ಞಾನಿಕ ದೃಷ್ಟಿಕೋನ ಉದಯ, ಮೂಲ ಹೀಬ್ರೂ ಭಾಷೆಯಿಂದ ಬೈಬಲನ್ನು ಇತರ ಭಾಷೆಗಳಿಗೆ ಭಾಷಾಂತರವನ್ನು ಚರ್ಚ್ ವಿರೋಧಿಸಿತು, ಹೊಸ ರಾಷ್ಟ್ರೀಯ ಪ್ರಭುತ್ವಗಳ ಉದಯ, ಧರ್ಮಾಭಿಮಾನಕ್ಕಿಂತ ರಾಷ್ಟ್ರಾಭಿಮಾನ ದೊಡ್ಡದು ಎಂಬ ತಿಳುವಳಿಕೆ. ಅಥವಾ ಅಂತ ಒಂದು ಪ್ರಶ್ನೆ ಅದ. ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ವಿವರಿಸಿ. ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು: ಯಂತ್ರಗಳ ಬೇಡಿಕೆ ಹೆಚ್ಚಾಯಿತು, ಇಂಗ್ಲೆಂಡ್ ಆರ್ಥಿಕವಾಗಿ ಬಲಿಷ್ಠವಾಯಿತು, ಸಮಾಜವಾದವು ಉದಯಿಸಿತು, ಜನರ ಸಾಮಾಜಿಕ ಮತ್ತು ಆರ್ಥಿಕ ಜೀವನ ಮಟ್ಟವು ಅಭಿವೃದ್ಧಿಯಾಯಿತು, ಸಾರಿಗೆ ಸಂಪರ್ಕದಲ್ಲಿನ ಸಂಶೋಧನೆಗಳಿಂದ ಇಡೀ ವಿಶ್ವವೇ ಒಂದು ಹಳ್ಳಿಯಂತೆ ಕಾಣಿಸಿತು, ಬಡತನ, ನಿರುದ್ಯೋಗ ಮತ್ತು ಆಹಾರ ಸಮಸ್ಯೆಗಳು ಗೋಚರಿಸಿದವು, ಶ್ರೀಮಂತ ಮತ್ತು ಬಡವರ ಅಂತರ ಹೆಚ್ಚಾಯಿತು, ಜನರು ನಗರಗಳಿಗೆ ವಲಸೆ ಹೋದರು. ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತವೆ, ವಿಶ್ಲೇಷಿಸಿ. ಉದ್ಯೋಗ ವೃದ್ಧಿ, ಕಚ್ಚಾ ವಸ್ತುಗಳ ಸದ್ಬಳಕೆ, ಕೃಷಿಗೆ ಪೂರಕ, ವಿದೇಶಿ ವಿನಿಮಯ, ಸಂಪನ್ಮೂಲಗಳ ಸದ್ಬಳಕೆ, ಮಾರುಕಟ್ಟೆ ಅಭಿವೃದ್ಧಿ, ದೇಶದ ರಕ್ಷಣೆ, ರಾಷ್ಟ್ರೀಯ ಆದಾಯದ ಹೆಚ್ಚಳ. ಅಥವಾ ಅಂತ ಒಂದು ಪ್ರಶ್ನೆ ಅದ. ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ, ವಿಶ್ಲೇಷಿಸಿ. ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ಭೂಮಿ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು. ಮೊಹಮ್ಮದ್ ಗವಾನನು ಬಹಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಹೇಗೆ? ಮೊಹಮ್ಮದ್ ಗವಾನನು ಬಹಮನಿ ರಾಜ್ಯದ ಉತ್ತಮ ಪ್ರಧಾನಮಂತ್ರಿ. ಇವನು ನಿಷ್ಠೆ, ನಿಸ್ವಾರ್ಥತೆಯಿಂದ ಆಳ್ವಿಕೆ ನಡೆಸಿದನು. ಇವನು ಬಹಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದನು. ಹುಮಾಯೂನ್ ನಿಜಾಮ್ ಶಾ ಮೂರನೇ ಅಹಮದ್ ಶಾನ ಕಾಲದಲ್ಲಿ ಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದನು. ಇವನು ಬಹಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದನು. ಇವನು ಕೊಂಕಣ, ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡನು. ಕೊಂಡವೀಡು ಪ್ರದೇಶವನ್ನು ವಶಪಡಿಸಿಕೊಂಡನು. ಸಾಮಾನ್ಯ ಶಕ 1481ರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು. ಇವನು ಬಹಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣನಾದನು. ಸಂವಿಧಾನದ ಲಕ್ಷಣಗಳನ್ನು ತಿಳಿಸಿ. ಉತ್ತರವನ್ನು ನೋಡೋಣ. ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳು: ಲಿಖಿತ ಮತ್ತು ಬೃಹತ್ ಸಂವಿಧಾನ, ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರ ಪದ್ಧತಿ, ಏಕ ಪೌರತ್ವ, ಗಣತಂತ್ರ ವ್ಯವಸ್ಥೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಒಕ್ಕೂಟ ವ್ಯವಸ್ಥೆ, ದ್ವಿಸದನ ಶಾಸಕಾಂಗ, ಮೂಲಭೂತ ಹಕ್ಕುಗಳು, ಪಕ್ಷ ಪದ್ಧತಿ, ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ನಿಮಗೆ ಒದಗಿಸಿರುವ ಕರ್ನಾಟಕದ ನಕಾಶೆಯಲ್ಲಿ ಕೆಳಗಿನವುಗಳಲ್ಲಿನ ಯಾವುದಾದರೂ 5 ಗುರುತಿಸಿ. ಒಟ್ಟು 10 ಸ್ಥಳಗಳನ್ನು ಕೊಟ್ಟಿರ್ತಾನೆ, ಅದರಲ್ಲಿ ಯಾವುದಾದ್ರೂ 5 ಗುರುತಿಸಬೇಕಾಗತ್ತೆ. ಈಗ ಒಂದೊಂದಾಗಿ ಗುರುತಿಸೋಣ. ಔರಾದ್, ಇದು ಕರ್ನಾಟಕದ ಉತ್ತರ ತುದಿ. ಔರಾದ್ ಇಲ್ಲಿ ಬರುತ್ತೆ, ನೀವು ನೋಡ್ಬೋದು. ಔರಾದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ನವಮಂಗಳೂರು ಇದು ಇಲ್ಲಿ ಬರುತ್ತೆ. ನವಮಂಗಳೂರು ನೀವು ನೋಡ್ಬೋದು ನೋಡಿ, ಈ ಸ್ಥಳ ಇದು ಮೇನೇನಿದೆಯಲ್ಲ, ಸೊ ಇದು ನವಮಂಗಳೂರು. ಆನಂತರ ನೆಕ್ಸ್ಟು ಕೆನರಾ ಕರಾವಳಿ, ಈ ಭಾಗ ಏನು ಮಾರ್ಕ್ ಮಾಡಲಾಗಿದೆಯಲ್ಲ ಇದು ಕೆನರಾ ಕರಾವಳಿ ಭಾಗ ಇದು. ನೆಕ್ಸ್ಟು ಶಿವನ ಸಮುದ್ರ, ಇಲ್ಲೇ ನೋಡ್ತಿರಲ್ಲ ಇದು ಶಿವನ ಸಮುದ್ರ ಪಾಯಿಂಟ್. ಡಿ ಅಂತ ಏನು ಬರಲಾಗಿದೆ, ಶಿವನ ಸಮುದ್ರ.
ನೆಕ್ಸ್ಟು ತುಂಗಭದ್ರಾ ನದಿ. ಸೊ ಈ ತುಂಗಭದ್ರಾ ನದಿಯನ್ನು ಈ ರೀತಿಯಾಗಿ ಗುರುತಿಸಲಾಗಿದೆ ನೋಡಿ ಇಲ್ಲಿ ನದಿಯನ್ನು. ಸೊ ತುಂಗಭದ್ರಾ ನದಿ. ನೆಕ್ಸ್ಟ್ ಮಹಾತ್ಮ ಗಾಂಧಿ ವಿದ್ಯುದಾಗಾರ. ಸೊ ಇಲ್ಲಿ ಬರುತ್ತೆ, ಈ ಭಾಗದಲ್ಲಿ ಬರುತ್ತೆ ಅದು. ನೆಕ್ಸ್ಟು ಭದ್ರಾವತಿ. ಸೊ ಭದ್ರಾವತಿ, ಇದು ಭದ್ರಾವತಿ ಜಿ ಅಂತ ಏನು ಬರಲಾಗಿದೆಯಲ್ಲ ಆ ಸ್ಥಳ. ಕರ್ನಾಟಕದ ಮ್ಯಾಂಚೆಸ್ಟರ್. ಸೊ ದಾವಣಗೆರೆ. ಸೊ ಇದು ಕರ್ನಾಟಕದ ಮ್ಯಾಂಚೆಸ್ಟರ್. ಸಿಲಿಕಾನ್ ಕಣಿವೆ. ಭಾರತ ಸಿಲಿಕಾನ್ ಕಣಿವೆ ಅಂದರೆ ಬೆಂಗಳೂರು. ಸೊ ಬೆಂಗಳೂರು ಇಲ್ಲಿ ಈ ಭಾಗದಲ್ಲಿ ಬರುತ್ತೆ. ನೆಕ್ಸ್ಟು ಬೆಳಗಾವಿ. ಇಲ್ಲಿ ಬೆಳಗಾವಿನ ಗುರುತಿಸಲಾಗಿದೆ. ಈ ಒಂದು ಕರ್ನಾಟಕದ ನಕಾಶೆಯಲ್ಲಿ ಈ ಎಲ್ಲ 10 ಸ್ಥಳಗಳನ್ನು ಸರಿಯಾಗಿ ಗುರುತಿಸಲಾಗಿದೆ.